ನಮ್ಮ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ 49ನೇ ಹುಟ್ಟುಹಬ್ಬ ಆಚರಣೆ. ಈ ಆಚರಣೆ ನಮ್ಮ ಅಂಧ ಮಕ್ಕಳ ವಸತಿ ಶಾಲೆಯ ಮಕ್ಕಳಿಂದ ಕೇಕ್ ಕಟ್ ಮಾಡುವ ಮುಖಾಂತರವಾಗಿ, ಸಿಹಿ ಮತ್ತು ಊಟ ಹಂಚುವ ಮುಖಾಂತರವಾಗಿ ನಾವು ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ, ತದನಂತರ ಅಪ್ಪುವಿನ ಭಾವಚಿತ್ರವನ್ನು ಈ ವೇದಿಕೆಯಲ್ಲಿ ಬಿಡಿಸಿ ಈ ಒಂದು ಕಾರ್ಯಕ್ರಮವನ್ನು ನಾವು ಆಚರಿಸಿದ್ದೇವೆ. ಇದು ನಮ್ಮ ಶಿಡ್ಲಘಟ್ಟ ತಾಲೂಕು ಕದಂಬ ಸೈನ್ಯ ಪದಾಧಿಕಾರಿಗಳಿಂದ ಈ ಒಂದು ಆಚರಣೆ ನಾವು ವಿಜೃಂಭಣೆಯಾಗಿ ನಾವು ನೆರವೇರಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಮುಖ್ಯ ಗಣ್ಯರೆಲ್ಲ ಆಗಮಿಸಿ, ಸಂಘ ಸಂಸ್ಥೆ ಅಧ್ಯಕ್ಷರುಗಳು, ಮುಖ್ಯ ಅತಿಥಿಗಳಾಗಿ ಮೀನಾ ಕೃಷ್ಣಮೂರ್ತಿಯವರು, ವಿಶೇಷ ಆಹ್ವಾನಿತರಾಗಿ ನಮ್ಮ ಚಲನಚಿತ್ರ ನಟಿ ಗೀತಾಪ್ರಿಯವರು ಹಾಗೂ ನಮ್ಮ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳು ಮತ್ತು ತಾಲೂಕಿನ ಎಲ್ಲ ರೈತ ಸಂಘದ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಕನ್ನಡ ಸಂಘ ಹೋರಾಟಗಾರರಾಗಿರ್ತಕ್ಕಂಥ ಎಲ್ಲ ಸಂಘ ಸಂಸ್ಥೆ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಕಲಾವಿದರು ಮತ್ತು ಆಶಕನ ಮಕ್ಕಳು ಎಲ್ಲ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಗೊಳಿಸಿಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಪುನೀತ್ ರಾಜ್ಕುಮಾರ್ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಎಲ್ಲರಿಗೂ ನಾನು ಧನ್ಯವಾದಗಳು ಮತ್ತು ಅಭಿನಂದನೆಗಳು ತಿಳಿಸ್ತಾ ಇದ್ದೀನಿ. ಜೊತೆಗೆ ಈ ಒಂದು ಕಾರ್ಯಕ್ರಮದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಗೀತಗಾಯನ ಕಾರ್ಯಕ್ರಮವನ್ನು ನಮ್ಮ ರಾಜ್ ಡ್ಯಾನ್ಸ್ ಅಕಾಡೆಮಿ ಆಗಿರ್ಬೋದು, SRS ಮ್ಯೂಸಿಕಲ್ ಡ್ಯಾನ್ಸ್ ಅಕಾಡೆಮಿ ಆಗಿರ್ಬೋದು, ನವ್ಯ ಕರ್ಚಲ್ ಅಕಾಡೆಮಿ ಆಗಿರ್ಬೋದು, ಮತ್ತು ನಮ್ಮ ಮನುಷ್ಯ ಡ್ಯಾನ್ಸ್ ಅಕಾಡೆಮಿ ಆಗಿರೋ ಎಲ್ಲ ಟೀಮರು ಬಂದು ಒಂದು ನೃತ್ಯ ಪ್ರದರ್ಶನ ಮತ್ತು ಗಾಯನವನ್ನು ನಡೆಸಿಕೊಟ್ಟಿರ್ತಾರೆ. ಅವರಿಗೆ ಮತ್ತೊಮ್ಮೆ ಒಂದು ಧನ್ಯವಾದ ತಿಳಿಸ್ತಾರೆ. ಈ ದಿನ ನಮ್ಮ ಅಪ್ಪು ಬಾಸ್ ಅಜರಾಮರವಾಗಿರ್ತಕ್ಕಂಥ ಇತಿಹಾಸದಲ್ಲಿ ಅಳಿಸಲಾಗದಂಥ ಒಂದು ಛಾಪನ್ನು ಒತ್ತಿ ನಮ್ಮನ್ನೆಲ್ಲ ಬಿಟ್ಟು ಹೋಗಿ ಅವರ ಕೆಲಸ ಕಾರ್ಯಗಳಿಂದ, ಆದರ್ಶಗಳಿಂದ ಎಲ್ಲರ ಕೋಟಿ ಕನ್ನಡಿಗರ ಮನಸ್ಸಿನಲ್ಲಿ ಮನೆ ಮಾತಾಗಿ ಭಾರತ ಮತ್ತು ವಿದೇಶಗಳಲ್ಲೂ ಕೂಡ ತನ್ನದೇ ಆಗಿರ್ತಕ್ಕಂಥ ಒಬ್ಬ ನಟ ಅಂದರೆ ಹೀಗಿರಬೇಕು, ಒಬ್ಬ ಮಾದರಿಯಾಗಿ ಸಮಾಜಕ್ಕೆ ಮತ್ತು ಸಮಾಜದ ಕನ್ನಡಿಯಾಗಿ ಕೆಲಸ ಮಾಡಬೇಕು ಅಂತಕ್ಕಂಥ ಒಂದು ಆಶೆಯನ್ನು ಇಟ್ಕೊಂಡು ಬದುಕಿನಿದ್ದಕ್ಕೂ ಮಾಡ್ಕೊಂಬಂದು ಎಲೆಮರೆ ಕಾಯಿ ಥರ ಕೆಲಸಗಳನ್ನು ತೋರ್ಪಡಿಸ್ಕೊಳ್ಳದೆ ಇದ್ದಂಥ ಒಬ್ಬ ನಟ, ಹೃದಯ ಸೀಮಂತಿಕೆ ಸರ್ದಾರ, ಕೋಟಿ ಮನಸ್ಸುಗಳ ಗೆದ್ದ ಹಮ್ಮೀರ ಅಪ್ಪು ನೀ ಅಜರಾಮರ. ಆ ನಿಟ್ಟಿನಲ್ಲಿ ಸಾಗಿ ಬಂದಿರತಕ್ಕಂಥ ನಮ್ಮ ಪೀಳಿಗೆಗೆ ಒಂದು ಇತಿಹಾಸವನ್ನು ನಿರ್ಮಾಣ ಮಾಡಿ ಅದರ ದಾರಿನಲ್ಲಿ ಸಾಗಿ ಬನ್ನಿ ಅಂತಕ್ಕಂಥ ಒಂದು ದೃಷ್ಟಿಕೋನವನ್ನು ಬದಲಾಯಿಸಿ ಬೇರೆ ನಟರುಗಳಿಗೆ ಮಾದರಿಯಾಗಿ ಅವರು ಕೂಡ ಸಾಮಾಜಿಕ ಕೆಲಸ ಕಾರ್ಯಗಳಲ್ಲಿ ಈ ರೀತಿ ತೊಡ್ಕೋಬೇಕು ಅಂತಕ್ಕಂಥ ಆಶೆಯನ್ನು ಇಟ್ಕೊಂಡ್ಬಂದಿರ್ತಕ್ಕಂಥ ಅಪ್ಪು ಅವರ ಜನ್ಮ ದಿನಾಚರಣೆ ನಿಜಕ್ಕೂ ಕದಂಬ ಸೈನ್ಯದಿಂದ ಆಗ್ತಾ ಇರೋದು. ನಮ್ಮ ಶಿಡ್ಲಘಟ್ಟ ತಾಲೂಕು ಎಲ್ಲ ಪದಾಧಿಕಾರಿಗಳು, ಶ್ರೀಯುತ ಮುನ್ರಾಜ್ ಅವರು, ವೆಂಕಟೇಶ್ ಅವರು, ಮುಖೇಶ್ ಅವರು, ಸ್ಪೋರ್ಟ್ಸ್ ಮುನ್ರಾಜ್ ಅವರು, ವಿಶ್ವಕರ್ಮ ಶ್ರೀನಿವಾಸ್ ಅವರು, ಎಲ್ಲರ ಒಂದು ಪದಾಧಿಕಾರಿಗಳ ನೇತೃತ್ವದಲ್ಲಿ ಈ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಗೀತಗಾಯನ ಮತ್ತು ಒಂದಷ್ಟು ಜನ ಕಲಾವಿದರನ್ನು ಗುರುತಿಸಿ ಸನ್ಮಾನ ಮಾಡ್ತಕ್ಕಂಥದ್ದು. ಅದರ ಜೊತೆಗೆ ಅಪ್ಪು ಅವರ ಸ್ಮರಣೆ ಜನ್ಮ ದಿನಾಚರಣೆ ಅಂಗವಾಗಿ ಒಂದಷ್ಟು ಜನರಿಗೆ ಅನ್ನ ಸಂತರ್ಪಣೆ ಮಾಡ್ತಕ್ಕಂಥ ಒಂದು ಕೆಲಸ ಕಾರ್ಯ ತುಂಬ ಅಚ್ಚುಕಟ್ಟಾಗಿ ಆಗಿದೆ. ಕದಂಬ ಸೈನ್ಯಕ್ಕೆ ನಾನು ರಾಜ್ಯ ಉಪಾಧ್ಯಕ್ಷನಾಗಿ ನಮ್ಮ ತಾಲೂಕು ಘಟಕಕ್ಕೆ, ಶಿಡ್ಲಘಟ್ಟ ತಾಲೂಕು ಘಟಕಕ್ಕೆ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳು ಸಲ್ಲಿಸ್ತಾ, ಇನ್ನಷ್ಟು ಕನ್ನಡ ಕಟ್ಟತಕ್ಕಂಥ, ಕನ್ನಡವನ್ನು ಬೆಳೆಸ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಎಲ್ಲರೂ ಕೂಡ ಕಾಯ ವಾಚ ಮನಸ್ಸ ಕೆಲಸ ಮಾಡಲಿ ಅಂತ ಆಶಯವನ್ನು ವ್ಯಕ್ತಪಡಿಸ್ತಾ ಇವತ್ತು ಅಪ್ಪು ಜನ್ಮ ದಿನಾಚರಣೆ ಪ್ರಯುಕ್ತ ಎಲ್ಲರಿಗೂ ವಿಶೇಷವಾಗಿರ್ತಕ್ಕಂಥ ಶುಭಾಶಯಗಳನ್ನು ತಿಳಿಸ್ತಾ ನಾನು ಮಾತ್ರ ಮುಗಿಸ್ತಾ ಇದ್ದೇನೆ. ಜೈ ಕರ್ನಾಟಕ ಮಾತೆ, ಜೈ ಅಪ್ಪು ಬಾಸ್. ಮಾಡಿಕೊಂಡು ಮೊದಲನೇದಾಗಿ ಮುನಿರಾಜ್ ಬಗ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಈ ಥರ ಕಾರ್ಯಕ್ರಮ ಎಲ್ಲರಿಂದ ಮಾಡೋಕ್ಕಾಗಲ್ಲ. ಮುನಿರಾಜ್ ಸರ್ ಅವಾಗವಾಗ ಕಾರ್ಯಕ್ರಮ ಮಾಡ್ತಾನೆ ಇರ್ತಾರೆ. ಅಪ್ಪು ಸರ್ ಕನ್ನಡ ಸೈನ್ಯ ಕಡೆಯಿಂದ ಅಪ್ಪು ಸರ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮತ್ತು ದೇವರು ಅಂತ ಹೇಳಿದ್ರೂ ಕಮ್ಮಿ ಆಗಲ್ಲ. ಅವರು ನಿಜವಾಗ್ಲೂ ನಡೆದಾಡೋ ದೇವರು. ನಮ್ಮ ಜೊತೆಲಿ ಯಾವ ಥರದ್ದು ಮನುಷ್ಯರು ಇದ್ದರು ಅಂತ ನಂಬೋಕ್ಕಾಗಲ್ಲ ನಿಜವಾಗ್ಲೂ. ಸರ್ ತುಂಬ ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಿದರು. ಅಪ್ಪು ಸರ್ನ ಯಾವ ರೀತಿ ಬದುಕಿದ್ರೆ ಈ ಥರ ಬದುಕಬೇಕು ಅಂತ ತೋರಿಸ್ಕೊಟ್ಟರು ಅಂದರೆ ಅಪ್ಪು ಸರ್ ಅವರ ಹುಟ್ಟುಹಬ್ಬವನ್ನು ಒಂದು ಅರ್ಥಪೂರ್ಣಕವಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಶಿಡ್ಲಘಟ್ಟ ಕದಂಬ ಸೈನ್ಯ ಅವರ ಪದಾಧಿಕಾರಿಗಳಿಗೆ ಒಳ್ಳೆಯದಾಗಲಿ, ಸಂಘಟನೆಯನ್ನು ಎತ್ತರಕ್ಕೆ ಬೆಳೀಲಿ ಅಂತ ಆಶಿಸ್ತೇವೆ. ಅದರಲ್ಲೂ ಮುನ್ರಾಜ ಸರ್ ಅಂತೂ ತುಂಬಾ ಚೆನ್ನಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವ್ರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ತೀನಿ.